ಸಿಗುತ್ತೆ ಅನ್ನೋ ಭರವಸೆ ಖಂಡಿತ ಇಲ್ಲ. ಯಾಕೆಂದ್ರೆ ಸುಮಾರು 5-6 ವರ್ಷದಿಂದ ಯಾರ ಗುತ್ತಿಗೆದಾರರು ಸಹಿತ ಬಿಲ್ಗಳು ಆಗ್ತಾ ಇಲ್ಲ. ಬಹಳಷ್ಟು ಬಾಕಿ ಇದಾವೆ. ಕೊಟ್ಟರೆ 10% ಅಂತ ಕೊಡ್ತಾರೆ, ಅದು ವಿಷ ಕುಡಿಯೋರು ಕೊಟ್ಟಂತ ಬಿಟ್ಟು ಅದು ಯಾವುದೇ ರೀತಿ ನೆರವೇರಲ್ಲ. ನಮ್ ಕಷ್ಟಪಡಿ ಸ್ಪಂದನೆ ಇರ್ತಲ್ಲ ಸರ್ಕಾರ. ಈಗಲಾರು ಗುತ್ತಿಗೆದಾರ ಇಷ್ಟು ಜನ ಬಂದಿದ್ದಾರೆ, ಅದನ್ನ ನೋಡಿ ಆದ್ರೂ ಸಹಿತ ಅವ್ರು ಹೆಚ್ಚೆಚ್ಚಿನ ನಮ್ಮ ಇದನ್ನ ಹೊಳಲನ್ನ ಹೇಳ್ಕೊತಾ ಇದೀವಿ. ಅದನ್ನ ಭರವಸೆ ಈಡೇರಿಸಿದ್ರೆ ನಮ್ಗೆ ಸೂಕ್ತ. ಈಗ ಎಲ್ಲರೂ ಸಹಿತ ಮನೆ ಮಠ ಎಲ್ಲರೂ ಮಾಡ್ಕೊಂಡು ಬೀದಿ ಪಾಲಾಗಂತ ಸಂದರ್ಭ ಇದೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬರ್ಲೂಬಹುದು. ಮಕ್ಕಳನ್ನ ಓದ್ಸಕ್ಕೋ ಇನ್ನೊಂದಕ್ಕೋ ಯಾವ್ದಕ್ಕೂ ಸಹಿತ ಹಣ ಸಿಗ್ತಾ ಇಲ್ಲ. ಮತ್ತೆ ಬಡ್ಡಿ ಸಾಲ ಮಾಡೋ ಸಂದರ್ಭ ಪದೇ ಪದೇ ಉದ್ಭವ ಆಗ್ತಾ ಇದೆ. ಅದಕ್ಕೆ ಅವಕಾಶ ಬೇಡ. ದಯಮಾಡಿ ಈಗಲಾದ್ರೂ ಸಹಿತ ನಮ್ಮ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸಿ ಎಲ್ಲರ ಹೊರಗೆ ಹೋಗ್ಬಿಟ್ಟು ಬಂದಿದೀವಿ. ಇದಕ್ಕೆಲ್ಲಕ್ಕೂ ಒಂದು ಸರ್ಕಾರ ಅದು ಎಲ್ಲ ಇದನ್ನ ಎಂತದ್ದು ಗುತ್ತಿಗೆದಾರ ಹಸಿವನ್ನು ನೀಗಿಸ್ಲಿ ಅಂತ ಹೇಳಿ ನಮ್ಮ ಒಂದಿದೆ. ಹೇಳ್ತಾ ಇದಾರೆ ಅವ್ರು ಸರ್ಕಾರ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ ಬರೀ 70% ಕೊಟ್ಕೊಂಡ್ಬರ್ತಾ ಇದಾರೆ. ನಾವ್ ಹಂಗೆ ಹೋಗ್ತಾ ಇದೀವಿ. ಇದು ಬಗೆಹರಿತಾ ಇಲ್ಲ. ಈಗ ಹೇಳಿದ್ರಲ್ಲ, ನೀವು ಹೇಳಿದ್ರೆ ಬಜೆಟ್ ಅಲ್ಲಿ ಮಾಡಿದ್ರೆ 32,000 ಕೋಟಿ ಇತ್ತ, ಅಷ್ಟು ಕೊಟ್ರೆ ಖಂಡಿತ ಅವ್ರಿಗೆ ಧನ್ಯವಾದಗಳು. ಇಲ್ಲ, ಅದ್ರ ಬಗ್ಗೆ ಏನು ಯಾರಿಗೂ ಸಹಿತ ಅಲ್ಪ ಪ್ರಮಾಣದಲ್ಲಿ ಸಿಕ್ಕಿದ್ದು ಹೊತ್ತು ಯಾರ ಹಸು ಸಹಿತ ಬಗ್ಗಿಲ್ಲ. ಬಜೆಟ್ ಅಲ್ಲಿ ಕೊಟ್ಟಿಲ್ಲ, ಘೋಷಣೆ ಮಾಡಿದ್ದಾರೆ. ಈ ಕೇಂದ್ರ ಸರ್ಕಾರದಲ್ಲೂ ಘೋಷಣೆ ಮಾಡ್ತಾವ್ರೆ, ಇಲ್ಲೂ ಘೋಷಣೆ ಮಾಡ್ತಾವ್ರೆ. ಯಾವ್ದು ನಮ್ ಕೈ ಇನ್ನೂ ತಲುಪಿಲ್ಲ. ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಬಂದಾಗ ರೋಡ್ ಮೇಲೆ ನೋಡೋಣ ಏನಾಗ್ತದೆ ಏನು ಅಂತ ಕಾಣೋಣ. ಲೈನ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಇದರ ಬಗ್ಗೆ ಅವರು ಫೈನಾನ್ಸ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನಕ್ಕೆ ನಾವೆಲ್ಲರೂ ಸಂಘಟನೆ ಕೊಡುವಂತ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಫಸ್ಟ್ ಸ್ಟ್ರೈಕ್ ಮಾಡಿದ್ವಿ. ಅನ್ಸ್ಬೇಕಾಗತ್ತೆ. ಸಿಬಿಎಫ್ 5 ಲಕ್ಷದಿಂದ 10 ಲಕ್ಷ ಮಾಡಿದ್ರು. 10 ವರ್ಷ ಮೀಟಿಂಗ್ ಕರೆದು ಆಮೇಲೆ ನಮ್ದು MDP ಆಗಿದೆ. ಪೀಡಬ್ಲ್ಯೂಡಿ ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲ. MDP ಬಗ್ಗೆ ಇನ್ನು ಇಲಾಖೆಯಲ್ಲಿ ಬಹಳ ತೊಂದರೆ ಆಗ್ತಿದೆ. ಅದನ್ನು ರಾಜ್ಯದ ಗುತ್ತಿಗೆ ಸಂಘ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಬಹಳ ಬೇಕು. ಇವರಂತೆ ನಮ್ಮ ಲೋಕೋಪಯೋಗಿ ಸಚಿವರು ಇನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಸಂಘದ ಮೂಲಕ ಒಂದು ವಿಷಯವನ್ನ ಜ್ಞಾಪಕ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ನೋವಿನಿಂದ ಹೇಳುವಂಥ ವಿಷಯ ಇದು. ಯಾಕಂದ್ರೆ ಆಗಿನ ಸಮಯದಲ್ಲಿ ವಿರೋಧ ಪಕ್ಷಗಳ ನಾಯಕರು, ಈಗಿನ ಹಾಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗುತ್ತಿಗೆದಾರರಿಗೆ ಪ್ರಾಮಿಸ್ ಮಾಡಿದ್ರು. ನಮ್ಮ ಸರ್ಕಾರ ಬಂದ್ರೆ ನಾವು ₹1 LOCಗೆ ದುಡ್ಡನ್ನ ಕಮಿಷನ್ ರೀತಿಯಲ್ಲಿ ಕೇಳಲ್ಲ, ನಿಮ್ಮ ಹಣವನ್ನು ಕೂಡಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ಸ್ವಾಮಿ. ನಾವು 3 ವರ್ಷ ಕಾಯ್ದು ನಮ್ಮ ಹೆಂಡತಿ ಮಕ್ಕಳು ಮತ್ತೆ ನಮ್ಮ ವ್ಯವಹಾರ, ನಮ್ಮ ಹೆಸರು ಎಲ್ಲ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ವಿ. ದಯಮಾಡಿ ನಿಮ್ಮ ಮಾತನ್ನ ಇನ್ನೊಮ್ಮೆ ಜ್ಞಾಪಿಸ್ಕೊಡಿ. ನಮಗೆ ಕೊಡ್ಬೇಕಾಗಿರೋಂಥ ದುಡ್ಡನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ ವಿನಂತಿಯಿಂದ. ದಯಮಾಡಿ ಇದನ್ನ ಮುಖ್ಯಮಂತ್ರಿಗಳಿಗೆ ಕಿವಿಗೆ ಬೀಳಬೇಕಿದ್ದು. ಯಾಕಂದ್ರೆ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ವಿಧಾನಸಭೆ ಮುಂದೆ ಮೆಸೇಜ್ ಬಂದಿದೆ ಅಂತ. ನಮಗೆ ಮೆಸೇಜ್ ಉಪಾಧ್ಯಕ್ಷರು ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತ ಕ್ರಷರ್ಸ್ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಪುರುಷೋತ್ತಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಪ್ಪಾಳೆಯನ್ನ ಹಾಕಬೇಕು. ಶ್ರೀಯುತ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ ಮಂಜುನಾಥ್ ಅವರು ವೇದಿಕೆಯನ್ನ ಕುರಿತು ಮಾತಾಡಬೇಕು. ಕರ್ನಾಟಕ ರಾಜ್ಯ ಗುತ್ತಿಗೆದ ಎಲ್ಲಾ ಪದಾಧಿಕಾರಿಗಳು ಅವರಿಗೆ ಹೆಚ್ಚಿನ ಸಹಕಾರ ಎಲ್ಲರೂ ಇದ್ದಾರೆ. ಅವ್ರ ಸೇರಕ್ಕಾಗೋದಿಲ್ಲ. ನಾವೆಲ್ಲ ಸೇರಿ ಅಧ್ಯಕ್ಷ ಹೇಳಿದ್ರು ಬೇಡಪ್ಪ ಎಲ್ಲ ಜಿಲ್ಲಾ ದಯವಿಟ್ಟು ಸ್ವಾಗತ. ಎಲ್ಲ
ಎಲ್ಲಾ ಜಿಲ್ಲೆಗಳಲ್ಲಿ ಪೂರ್ವ ಸಾಧಿ ಅಲ್ಲೇ ಮಾಡ್ತಿದೆ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಸುಮಾರು 25 ದಿನಕ್ಕೆ 2 ಜಿಲ್ಲೆಗಳಂತೆ 21 ದಿನ ಸುತ್ತಿ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್, ದಿನೇಶ್, ಕೃಷ್ಣೇಗೌಡರು, ಮತ್ತೆ ನಟರಾಜ್ ಅವರು, ಮತ್ತೆ ಲಕ್ಷ್ಮೀಪತಿ ಅವರು ಎಲ್ಲರೂ ಕೃಷ್ಣ ಇದ್ದೀವಿ. ನಮಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದೊಳಗಡೆ ಎಲ್ಲಾ ಗುತ್ತಿಗೆದಾರರು ಸಹ ಇನ್ನು ಬಂದು ಸೇರ್ಕೊತಾರೆ ನಮ್ಮ ಜೊತೆ. ಈಗ ಈ ಕಾರ್ಯಕ್ರಮ ನಾವು ನಮ್ಮ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ